ಮರಿಸಿದ್ದೇಗೌಡರು ಎಸ್ಎಂಪಿ ಸಾರ್ಕಲಿ ಅಧ್ಯಕ್ಷರು ವೀರಶೈವ ಸಮಾಜ ತೆಕ್ಕನಕೋಟೆ ತಾಲೂಕು ನಿಮಗೆ ಸ್ವಾಗತ. ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ವಾಗತ. ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಅಕ್ಕಲೇಶ್ವರ ಮಠ ಸ್ವಾಗತ. ಶ್ರೀ ಜಯಣ್ಣವರು ಅಧ್ಯಕ್ಷರು ವೀರಶೈವ ಸಮಾಜ ಆನೇಕಲ್ ತಾಲೂಕು ನಿಮಗೆ ಸ್ವಾಗತ. ಶ್ರೀ ಮರಿಸಿದ್ದೇಗೌಡರು ಎಸ್ಎಂಪಿ ಸಾರ್ಕಲಿ ಅಧ್ಯಕ್ಷರು ವೀರಶೈವ ಸಮಾಜ ತೆಕ್ಕನಕೋಟೆ ತಾಲೂಕು ಸ್ವಾಗತ. ಸಮಾನತೆಯ ಪ್ರತಿಪಾದಕರಾದ ಬಸವಣ್ಣನವರ ಜನ್ಮದಿನವನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಅವರ ತತ್ವಗಳು ಇದು ಕೂಡ ಬಹಳ ಮುಖ್ಯ. ಈ ಶುಭ ಸಂದರ್ಭದಲ್ಲಿ ನಾವು ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಬಸವಣ್ಣನವರು ಹಾಕಿಕೊಂಡ ದಾರಿಯಲ್ಲಿ ನಡೆಯಲು ಅವರ ವಚನಗಳನ್ನು ಪಾಲಿಸಲು ನಾವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ಬದ್ಧರಾಗೋಣ. ಇಂದಿನ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ತಾವೆಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತು ಸ್ವಾಗತ. ನಿನ್ನದ ನೀರು ಕೆಟ್ಟಿದ್ದು ಮಲ್ಲದ ಮನುಷ್ಯಕ್ಕೆ ಜಗಮಠ ಅಧ್ಯಕ್ಷರಾದ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳು ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ವೇದಿಕೆ ಮೇಲೆ ಮಾತನಾಡಲು ಕೇಳಿಕೊಳ್ಳುತ್ತೇನೆ. ಈಗ ಸುಮಾರು 5 ವರ್ಷದಿಂದ ಪಾಪ ಸುಮಾರು ನಮ್ಮ ವೀರಶೈವ ಸಮಾಜದವರು ನಿಂತ ಸಪೋರ್ಟ್ ಮಾಡಿದ್ದಾರೆ. ಬೇರೆಯವರು ಕೊಟ್ಟು ಇದ್ರದ ಸಪೋರ್ಟ್ ಮಾಡಿದ್ದಾರೆ. ಆದರೆ ಇದ್ರ ಮೇಲೆ ನಾವು ಇಲ್ಲಿ ನಾಗಸಂದ್ರಾಗಿರ್ಬೋದು, ಬೆಳ್ಳೂರು ಆಗಬೇಕು, ಎಡೆಸಂದ್ರ, ಪಟ್ಟೇಗರ, ಹಳೇಮೂರು, ವಾಡಮಂಗಲ, ಸಾರ್ಕಳ್ಳಿ ಎಲ್ಲರನ್ನೂ ಸೇರಿಕೊಂಡು ಇಲ್ಲಿ ಸುತ್ತಮುತ್ತ ಇರುವ ಎಲ್ಲ ಊರುಗಳು ಬಂದಿದ್ದಾರೆ, ಎಲ್ಲ ಬಂಧುಗಳು ಬಂದಿದ್ದಾರೆ, ಎಲ್ಲ ಸಮಾಜದವರು ಬಂದಿದ್ದಾರೆ. ಈ ಸಮಾಜದವರೆಲ್ಲ ಸೇರಿ ಮಠನ ತುಂಬ ಅಭಿವೃದ್ಧಿ ಮಾಡಬೇಕಂತ ನಾನು ಕೋರ್ಕೊಂತೇನೆ. ಬಂಧುಗಳೇ, ನಮ್ಮ ಬುದ್ಧಿಗಳು ಒಳ್ಳೆಯ ಸ್ವಾಭಿಮಾನ, ಯಾರನ್ನೂ ಅವ್ರು ಏನೂ ಕಾಣಿಕೆ ಕಾಣಲ್ಲ, ಕೊಟ್ಟರೆ ಜೋರದ ಚಪ್ಪಾಳೆ. ಅವರು ನಮ್ಮ ಸಮಾಜದ ಮೊದಲನೇ ಪ್ರಜೆ. ಇದಕ್ಕೆ ಜಯಣ್ಣ ಅವರು ಮಾತಾಡಬೇಕಾಗಿ ಅವರಲ್ಲಿ ಸವಿನೀಯ ಪ್ರಾರ್ಥನೆ. ಎಲ್ಲ ನನ್ನ ಹರಗುರು ಚರಮೂರ್ತಿಗಳಿಗೆ ವಂದಿಸುತ್ತಾ, ಈ ಮಠ ಆದಾಯ ಇಲ್ಲದಂತ ಮಠ. ನಮ್ಮ ಸ್ವಾಮೀಜಿಗಳು ನಮ್ಮ ಸಿಎಂ ಅವರು ಹೇಳಿದ ಹಾಗೆ ಕೇಳಿಸ್ತಾ ಇದೆಯಾ? ಮಾತಾಡಬಾರ್ದು ಹಿಂದ್ಗಡೆ ಅವರು. ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಕಾರ್ಯಕ್ರಮ ಮುಗೀತದೆ, ಪರವಾಗಿಲ್ಲ. ಹೊಟ್ಟೆ ಹಸಿದ್ರೆ ಊಟ ಮಾಡಿಲ್ಲ. ನಮ್ಮ ಮಠನ ಇಂಪ್ರೂವ್ಮೆಂಟ್ ಮಾಡಬೇಕು. ನಮ್ಮ ಮಠದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕೋಣೆ ಕಟ್ಟಬೇಕು. ಅದೇ ರೀತಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಹಲವಾರು ಕಾರ್ಯಕ್ರಮ ಮಾಡ್ಕೋಬೇಕು. ನಮ್ಮ ಸ್ವಾಮೀಜಿಗಳ ಹೆಸರನ್ನು ಮೇಲೆತ್ತ ಕೊಡಬೇಕು ಅನ್ನೋ ಅಭಿಲಾಷೆ ಅವ್ರಿಗಿಲ್ಲ. ಬಸವಣ್ಣವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಎಂಬ ಮಾತನ್ನು ಅದನ್ನ ಮಾತಿನ ರೂಪವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜಯಣ್ಣರ ನೀವು ಮಾಡ್ಕೊಂಡು ಬಂದಿಲ್ಲ ಅಂತ ಮಾತು ಹೇಳ್ತಾರೆ ಅಷ್ಟೇ. ನೀವೇನು ನಮ್ಮ ಮಠಕ್ಕೆ ಸಹಾಯ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೆ ಮೊದಲು ಇವತ್ತು ನಮ್ಮ ಸಮಾಜದವರು ಇಷ್ಟೆಲ್ಲ ಸೇರಿದ್ದೀರ ಅಂತಂದ್ರೆ ನಿಮಗೆಲ್ಲ ನಾವು ಸಹ ಸೇರ್ಕೊಂಡು, ನೀವು ಸಹ ಸೇರ್ಕೊಂಡು ಚಪ್ಪಾಳೆ ಕಟ್ಟಬೇಕಾಗಿದೆ. ಬಹಳ ಸಂತೋಷ ಆಗ್ತದೆ. ನಮ್ಮ ವೀರಶೈವ ಲಿಂಗಾಯತರು ಸೇರಿಸೋದು ಅಷ್ಟೊಂದು ಸುಲಭ. ಒಂದು ಕಡೆ ಸೇರಿಸ್ತು ತಾನೇ ಕುತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀವು ಅಲ್ಲಿಬ್ಬರು ಇಷ್ಟ ಬಂದಿರ್ತಾರೆ, ಅವ್ರ ಮನೆಗೆ ಹೋಗಿ ಬಿಟ್ಟಿರ್ತದೋ ಇಲ್ಲ ನೋಡಿ, ಮುಂದೆನೇ ಮಾತಾಡ್ತಾ ಇದ್ದಾರೆ.
ಈ ಥರ ಹಿರಿಯರು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅವರು, ಗುರುಗಳ ಸನ್ನಿಧಿಯಲ್ಲಿ ನಾವು ಬಹುತೇಕ ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಾ. ನಿಮಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಹೆಣ್ಣೊಂದು ಕಲಿತಾರೆ ಮನೆಯೊಂದು ಬೆಳೆದಿತ್ತು ಅಂತ ಹೆಣ್ಮಕ್ಳು ತುಂಬ ಜಾಸ್ತಿ ಇದ್ದೀರಾ. ಅದಕ್ಕೂ ಒಂದು ನಮ್ಗೆ ಸಂತೋಷ ತರೋಂಥ ವಿಷಯ. ನಮ್ಮ ಸ್ವಾಮೀಜಿಗಳವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಕಾಯಕವೇ ಕೈಲಾಸ ಹೊರತುಪಡಿಸಿ ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನೆಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒಂದ ಕಳಶವಯ್ಯ. ಸ್ಥಾವರಕ್ಕೆ ಕಳೆಯುವಂತೆ ಜಂಗಮಕ್ಕೆ ಕಳೆಯಿಲ್ಲ. ಇದರ ಅರ್ಥ ಬೇಕಾದಷ್ಟಿದೆ. ವಿವರಣೆ ಮಾಡೋದಕ್ಕೆ ನಮ್ಮ ಭಾಗದ ನಂಜಣ್ಣವರು ಬಂದಿದ್ದಾರೆ. ಅವರು 2ನೇ ಬಸವಣ್ಣ ಅಂತ ಹೆಸರಿಟ್ಕೊಂಡಿದ್ದೀವಿ. ನಾವು ಆ ಕಾರ್ಯಕ್ರಮಗಳು ಮಾಡಿದ್ದೀವಿ. ನಮ್ಮ ಸಮಾಜದ ಒಂದು ಭವನ ಕಟ್ಟಬೇಕು, ವಿದ್ಯಾರ್ಥಿ ನಿಲಯ ಕಟ್ಟಬೇಕು, ನಮ್ಮ ಸಂಘಟನೆ ಪ್ರತ್ಯೇಕವಾಗಿ ನಮ್ಮ ಸಮಾಜದವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಮಾಡಬೇಕು ಅಂತ ಹೇಳಿ ನಾವು ಇವಾಗ ಸೈಟು ಅಲ್ಲಿ ಒಂದು ನಿವೇಶನಗಳೊಂದು ಸೈಟು, ಅಂದರೆ ಇಲ್ಲಿ ನಿವೇಶನ ಅಂದರೆ ಅರ್ಥ ಆಗ್ತದೆ ಇಲ್ಲ, ಕೆಲವರು ಕನ್ನಡ ಬಂದಿರಲ್ಲ. ಸೈಟನ್ನು ಗುರುತು ಮಾಡಿದ್ದೀವಿ. ಅಲ್ಲಿ ಬಿಲ್ಡಿಂಗು ಮಾಡಬೇಕು, ಭವನ ನಮ್ಮಲ್ಲೇ ಒಂದೊಂದು ಹೊರಟಿದ್ದೀವಿ. ನಿಮ್ಮ ಭಾಗದಲ್ಲೂ ಕೂಡ ಆ ಒಂದು ಭವನ ಮಾಡಬೇಕು. ನಮ್ಮ ಸಮಾಜದ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಸಮುದಾಯಗಳು ಭವನ ಮಾಡಬೇಕು, ವಿದ್ಯಾರ್ಥಿ ನಿಲಯಗಳು ಮಾಡಬೇಕು. ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಇರೋದ್ರಿಂದ ಕನ್ನಡ ಅವಶ್ಯಕತೆ ಇದೆ. ನಿಮಗೆಲ್ಲ ಟ್ಯೂಷನ್ಗೆ ಮಾಸ್ಟರ್ಗಳನ್ನ ಇಡಬೇಕಾಗ್ತದೆ. ಇವರೆಲ್ಲ ನಮ್ಮ CM ಗೌಡರಾದರು ಅವನ್ನೆಲ್ಲ ನೆನೆಸ್ಕೊಡ್ಬೇಕು ಅಂತ ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಹೀಗೆ ಹಲವಾರು ಕಾರ್ಯಕ್ರಮ ರೂಪರೇಷೆಗೊಳ್ಳಲು ನಮ್ಮ ಹೆಸರಲ್ಲಿ ವೀರಶೈವ ಅಂತಂದ್ರೆ ಅದರಲ್ಲಿ ಅರ್ಥಪೂರ್ಣವಾಗಿ ಅರ್ಥ ಇದೆ. ನಾವು ಯಾರಿಗೆ ಏನು ಕಡಿಮೆ ಇಲ್ಲ ಅಂತ. ಇನ್ನು ಮುಂದಿನ ಕಾರ್ಯಕ್ರಮಗಳು ಇನ್ನೂ ಹಲವಾರು ಈ ಒಂದು ಭಾಗದಲ್ಲಿ ಈ ಒಂದು ಏನು ಈ ಮಠ ಇದೆ, ಈ ಮಠದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳಿದ್ದಾವೆ. ಪಾಪ ಅಪರೂಪಕ್ಕೆ ಸುಮಾರು ವರ್ಷದಿಂದ ಮಾಡಿ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ ನಮ್ಮ ಸ್ವಾಮೀಜಿಗಳು. ಇದಕ್ಕೆಲ್ಲ ಕೈ ಜೋಡಿಸ್ಬೇಕಾಗ್ತದೆ. ಇನ್ನೂ ಇಂಥ ಕಟ್ಟಡಗಳು 16 ಮಾಡಬೇಕಾಗ್ತದೆ. ಇವತ್ತಿನ ಮಠಗಳಿಗೆ ಏನು ಸಂಪಾದನೆ ಇಲ್ಲ. ಅವ ಜಮೀನಿತ್ತು ಅಂತಂದ್ರೆ ಜಮೀನಿದೆ ಬೆಳ್ಕೊಂಡು ತಿನ್ಬೋದು ಮಠದಲ್ಲಿ ಅಂತ. ಆಗಿನ ಕಾಲದಲ್ಲಿ ಎಲ್ಲರೂ ಓದ್ಬೇಕಾದ್ರೆ ಮಠಗಳನ್ನ ಆಶ್ರಯ ತಗೊಂಡು ಮಠಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಹುತೇಕ ನಮ್ಮ ಸಮಾಜದವರಾಗಲಿ ಅನ್ಯ ಸಮಾಜದವರಾಗಲಿ ಎಲ್ಲ ಸಮಾಜದವರನ್ನು ವಿದ್ಯಾರ್ಥಿಗಳಾಗಿರೋದು ಬಹುತೇಕ ನಮ್ಮ ವೀರಶೈವ ಲಿಂಗಾಯತ ಮಠಗಳಲ್ಲಿ. ಇಲ್ಲ ಅಂತಂದ್ರೆ ಎಲ್ಲ ಹೆಬ್ಬೆಟ್ಟು ಹಾಕಬೇಕಾಗಿತ್ತು ಅಂತ ಇಬ್ರಾಹಿಂ ಹೇಳಿದ್ದಾರೆ. ಅಂದ್ರೆ ಅವರು ಮುಸ್ಲಿಮ್ಸ್ ಒಂದು ನಾಯಕರು ಹೇಳಿದ್ದಾರೆ. ವೀರಶೈವ ಮಠಗಳಿಲ್ಲ ಅಂತಂದ್ರೆ ಇವತ್ತಿನ ಪೀಳಿಗೆ ಎಲ್ಲ ಹೆಬ್ಬೆಟ್ಟು ಹಾಕಬೇಕಾಗಿತ್ತು. ಅಂದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಸಿಗ್ತಾ ಇರಲಿಲ್ಲ. ಆವತ್ತಿನ ಹೊಟ್ಟೆ ಸಾಕೋದಕ್ಕೆ ಕಷ್ಟ ಆಗಿ ಮಠಗಳಲ್ಲಿ ಬಿಟ್ಟಿದ್ರು ಮಕ್ಕಳನ್ನ. ಅವ್ರು ಊಟ ಹಾಕೋದು ಕಷ್ಟ ಇತ್ತು. ಅದ್ರ ಜೊತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿರೋದಕ್ಕೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಗುರುಗಳಾದವ್ರಿಗೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತಿನ ಅವತ್ತು ಮಠದಲ್ಲಿ ಆಸ್ತಿ ಇದ್ರೆ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡೋರು, ಊರಿಗೆಲ್ಲ ಹೋಗೋರು, ಊರಲ್ಲೆಲ್ಲ ಹೋಗೋರು, ಅವ್ರ ಜಮೀನು ಉಳ್ಮೆ ಮಾಡೋರು, ಭತ್ತ ರಾಗಿ ಇತ್ಯಾದಿ ಧಾನ್ಯಗಳೆಲ್ಲ ಬೆಳೆಯೋರು, ಅಲ್ಲೇ ಬೇಯಿಸಿ ಅವ್ರಿಗೆ ಹಾಕಿ ಒಂದು ಆಹಾರ ಕೊಡ್ತಾ ಇದ್ರು. ಇವತ್ತು ಆಗಿಲ್ಲ, ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ. ಇವತ್ತು ನಮ್ಮ ಜಮೀನಿನಲ್ಲಿ ನಾವು ಮಾಡೋದು ಕಷ್ಟ ಇದೆ. ಇವತ್ತು ಲೇಬರ್ ಸಿಗಲ್ಲ. ಅದರಿಂದಾಗಿ ಮಠಗಳು ನಮ್ಮ ಹತ್ರ ನೋಡ್ತಾ ಇದ್ದಾವೆ. ನಾವು ಒಂದು ಅವರ ಹತ್ರ ನೋಡ್ತಾ ಇದ್ದೀವಿ ಮಠಗಳಂತ. ಇವತ್ತು ಮಠಗಳು ನಮ್ಮ ಹತ್ರ ನೋಡ್ತಾ ಇದ್ದಾವೆ. ಏನಾದರೂ ನಮ್ಮ ದೇಣಿಗೆ ಮುಖಾಂತರ ಆ ಮಠಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದಾಗಿರಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಾಗಿರಲಿ, ನಮ್ಮ ಸಂಸ್ಕಾರನ ನಮ್ಮ
ಇವತ್ತು ತಡವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಪಾಪ 1 ಕಿಲೋಮೀಟರ್ನಿಂದ ಬೆಳ್ಕೊಂಡು ಬಂದಿದ್ದೀರಾ. ನಾವು ಹೆಚ್ಚಿನ ಮಾತಾಡ್ಕೊಂಡು ಕಾಲಹರಣ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತು ನಮ್ಮ ಗುರುಗಳು ಮಾತಾಡೋರಿದ್ದಾರೆ, ನಮ್ಮ ನಂಜಣ್ಣವರು ಮಾತಾಡಿದ್ದಾರೆ. ನಿಮಗೆಲ್ಲ ಒಂದು ಸುತ್ತ ನಾವು ಆನೇಕಲ್ ತಾಲೂಕಿನ ಒಂದು ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ವೀರಶೈವ ಲಿಂಗಾಯತ ಮಹಾಸಭಾ ಆನೇಕಲ್ ತಾಲೂಕಿನ ಅಧ್ಯಕ್ಷರಾಗಿ ನಿಮ್ಮ ಪಕ್ಕದ ರಾಜ್ಯ ಆಗಿರೋದ್ರಿಂದ ನಿಮಗೆಲ್ಲ ಈ ಮುಖಾಂತರ ಒಂದು ಸಂದೇಶವನ್ನು ಸಾರ್ತಾ ಇದ್ದೀರಿ. ನೀವು ಬಹುತೇಕ ನಮ್ಮ ಕರ್ನಾಟಕ ಭಾಗದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ನಿಮ್ಮ ಮಕ್ಕಳ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಇರ್ಬೋದು, ಅವ್ರನ್ನೆಲ್ಲ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ಅವ್ರಿಗೆ ಏನೇನ ಹೆಲ್ಪ್ ಆಗಬೇಕಾದ್ರೆ ತೊಂದರೆ ಆಗ್ತದೆ ನಮ್ಮ ನಂಬರು ಎಲ್ಲ ಸಹಜವಾಗಿ ಈ ಭಾಗದಲ್ಲಿ ಎಲ್ಲರ ಇದೆ. ಅದಕ್ಕೆ ನಾವು ಯಾವತ್ತೂ ಸದಾ ಸಿದ್ಧವಾಗಿರ್ತೀವಿ ಅಂತ ಈ ಮುಖಾಂತರ ಹೇಳುತ್ತಾ ಈ ಒಂದು 2 ಮಾತು ಮಾತಾಡೋದಕ್ಕೆ ಕರೆದು ನಾವು ನಿನ್ನೆ ಒಂದು ದಬ್ಬುಳಿಯಲ್ಲಿ ಅಮಾವಾಸ್ಯ ಪೂಜೆ ಅಂತ ಇಟ್ಕೊಂಡಿದ್ವಿ. ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಹಿಂದೆ ಬರ್ತೀವಿ. ಪಾಪ ಬಸ್ಸು ಜನರೆಲ್ಲ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ವಿ. ಅವ್ರು ರಾತ್ರಿ ನಿದ್ದೆ ಇಲ್ಲ. ಅದರಿಂದ ನಮಗೂ ಸ್ವಲ್ಪ ಅಡಚಣೆ ಆಗ್ತಾ ಇದೆ ನಾವು ಮಾತಾಡೋದಕ್ಕೆ. ಇಲ್ಲಿಗೆ ನಮ್ಮ 2 ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲ ನಮ್ಮ ಮಾತಾಡಿದ್ರು ನಮ್ಮ ಸಮಾಜದ ಬಂಧುಗಳಿಗೂ ವಂದಿಸುತ್ತಾ ಈ ಒಂದು ಮಾತು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಶ್ರೀ ಕ್ಷೇತ್ರದ ಗುರುಗಳಿಂದ ಆಶೀರ್ವಾದ ಜಯಣ್ಣವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅವ್ರನ್ನ ಧನ್ಯವಾದ. ಅಜ್ಞಾನ ತೊಲಗಿಸಿ ಸುಜ್ಞಾನ ಬೋಧನೆ ಮಾಡತಕ್ಕಂಥ ಯಾರಾದರೂ ಒಬ್ಬ ಗುರು ಇದ್ದಾನಂದ್ರೆ ಜಗತ್ತಿನಲ್ಲಿ ವಿಶ್ವಗುರು, ಭಕ್ತಿ ಭಂಡಾರಿ, ಜಗಜ್ಯೋತಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಫಲಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಕ್ಷೇತ್ರಾಧಿಪತಿಗಳಾದಂಥ ಸಿದ್ಧಲಿಂಗ ಸ್ವಾಮಿಯವರ ಪಾದಪೀಠದಲ್ಲಿ ನನ್ನ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಚಿತ್ರಗಳ ಮಠದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೂಡ ನಾನು ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇನ್ನು ಇರುವ ಗುರುಗಳಿದ್ದಾರೆ ಅವರ ಪಾದಗಳಿಗೂ ಕೂಡ ನಾನು ಭಕ್ತಿಪೂರ್ವಕವಾದ ಶ್ರೀ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಜನ್ಮವನ್ನು ಅಸಾರ್ಥಕವಾಗಬಾರದು. ಆದ್ದರಿಂದ ಸಾಕಷ್ಟು ವಿಚಾರವಿದೆ. ಬಸವಣ್ಣವರು ಒಂದಲ್ಲ 10 ಮಾರ್ಗದಲ್ಲಿ ನಮಗೆ ಮಾರ್ಗವನ್ನು ಸೂಚನೆ ಕೊಟ್ಟಿದ್ದಾರೆ. ನಾವು ನಡೀತಾ ಇಲ್ಲ, ಕೇಳ್ತೇವೆ, ನಮ್ಮಲ್ಲಿ ಭಕ್ತಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಡೆ ನುಡಿ ಇದುಕೊಂಡಿಲ್ಲ. ನಡೆ ನುಡಿ ತಿಳ್ಕೊಳ್ಳದೆ ಇದ್ಮೇಲೆ ನೀವು ಏನನ್ನು ಗಳಿಸಿದ್ರು ಅಸಾರ್ಥಕವಾಗಿ ಸಾರ್ಥಕವಾಗಬೇಕು. ಆ ನಡೆ ನುಡಿಯನ್ನು ತಿಳ್ಕೊಳ್ಬೇಕಾದ್ರೆ ಇಂಥ ಸತ್ಸಂಗ ಬೇಕು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಮಡಿಕೆಯ ಮಾಡುವಳೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವಳೆ ಒಂದೇ ಮೊದಲು, ಶಿವಪದವ ನೆರೆಯುವುದಕ್ಕೆ ಗುರುಪದವೇ ಮೊದಲು, ಕೂಡಲ ಸಂಗನ ಶರಣರ ಸಂಘವೇ ಮೊದಲು. ಇವತ್ತು ಜಗತ್ತಿನಲ್ಲಿ ಏನಾಗಿದೆ ಅಂದರೆ ಜಗತ್ತಿನ ವ್ಯಾಮೋಹಕ್ಕೆ ಸೇರಿಕೊಂಡಿದೆ. ನಾವು ಹೆಣ್ಣಿಗಾಗಿ ಸತ್ತವರು ಕೋಟಿ, ಒಂದಿಗಾಗಿ ಸತ್ತವರು ಕೋಟಿ. ಮನುಷ್ಯನಿಗೆ ಬಾಲ್ಯ, ಯೌವನ, ಮುಪ್ಪು. ಬಾಲ್ಯದಲ್ಲಿ ಏನು ಮಾಡಿದ್ವಿ ನಾವು? ಆಟ ಪಾಠಗಳ ಚಿಂತೆ, ವಿದ್ಯಾಭ್ಯಾಸದ ಚಿಂತೆ, ನಾನಾ ಚಿಂತೆಗಳಿಗೆ ಒಳಗಾಗಿಬಿಡ್ತೀವಿ. ಯೌವನದಲ್ಲಿ ಸಂಸಾರ, ಹೆಂಡರು ಮಕ್ಕಳ ಚಿಂತೆ, ಮಕ್ಕಳು ಮೊಮ್ಮಗಳ ಚಿಂತೆ, ಆಸ್ತಿ ಪಾಸ್ತಿಗಳ ಚಿಂತೆ, ಒಡವೆ ವಸ್ತುಗಳ ಚಿಂತೆ, ಇಂಥ ಚಿಂತೆಗಳು ಒಳಗಾಗಿದ್ದೀವಿ. ಮುಪ್ಪಿನಲ್ಲಿ ರೋಗ ರುಜಿನಗಳ ಚಿಂತೆ. ಯಾವಾಗ ನಾವು ಪರಮಾತ್ಮ ನೆನೆಯೋದು? 3 ಕಾಲದಲ್ಲೂ ನೆನೆಯಲಿಲ್ಲ ನಾವು. ಬಾಲ್ಯದಲ್ಲೂ ಬಿಟ್ವಿ, ಯೌವನದಲ್ಲೂ ಬಿಟ್ವಿ, ಮುಪ್ಪಿನಲ್ಲಿ ಮಾಡೋದಕ್ಕೆ ಉಂಟು. ನಾವು ವಯಸ್ಸಾದ ಮೇಲೆ ಇವೆಲ್ಲ ಕಲ್ತ್ಕೊಬೇಕಾದ್ರೆ ಈಗಲ್ಲ ಅಂತ ಹೇಳ್ತಾರೆ.
ವಯಸ್ಸಾದಾಗ ಏನಾಗುತ್ತೆ ನಿಮ್ಮಲ್ಲಿ ನನಗೂ ರೋಗ ರುಜಿನಗಳ ಚಿಂತೆ, ಒಬ್ಬೊಬ್ಬರಿಗೂ ಒಂದೊಂಥರ ರೋಗ ಬರುತ್ತೆ. ಅದೆಲ್ಲ ನಮ್ಮ ಕೈನಲ್ಲಿಲ್ಲ, ಪರಮಾತ್ಮನ ಕೈನಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸದಾಕಾಲ ಗುರುಗಳಿಗೆ ಹೇಳಿದಂಥ ವಾಕ್ಯವನ್ನು, ಗುರುಗಳಿಗೆ ಹೇಳಿಕೊಟ್ಟಂಥ ಮಂತ್ರವನ್ನು, ಗುರು ಕೊಟ್ಟ ಲಿಂಗವನ್ನು ನಾವು ಪೂಜಿಸೋದನ್ನು ಅಭ್ಯಾಸ ಮಾಡಿದ್ದೀವಿ. ಇವತ್ತು ನಾವು ವೀರಶೈವ ಸಮಾಜ ಬೇಕಾದಷ್ಟು ಸಂಘ ಸಮಸ್ಯೆಗಳನ್ನು ಕಟ್ಟಿದ್ದೇವೆ. ಏನು ನಾವು ಅಭಿವೃದ್ಧಿಯಾಗಿದ್ದೀವಿ, ಇನ್ನು ಭಕ್ತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ನನ್ನ ಪ್ರಕಾರ ಭಕ್ತಿ ಅವನತಿ ಕಡೆ ಹೋಗ್ತಾ ಇದೆ. ಭಕ್ತಿ ಜಾಗೃತಿ ಆಗಬೇಕಾದ್ರೆ ಇಂಥ ಸಮಾರಂಭಗಳ ಮೇಲಿನ ಮೇಲೆ ನಡೀತಾ ಇರಬೇಕು. ಅದಕ್ಕೆಲ್ಲ ನಾವೆಲ್ಲ ಭಾಗವಹಿಸಬೇಕು, ಅದನ್ನು ಅನುಸರಿಸಬೇಕು. ಹೀಗೆ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಹೇಳ್ತಾರೆ, ಮಣ್ಣೆ ಮಾಸಿದರೆ ಮಜ್ಜನವ ಮಾಡುವುದು, ಬಟ್ಟೆ ಮಾಸಿದರೆ ನುಡಿವಾಳೆ ಕಿತ್ತುವುದು, ಮನ ಮಾಸಿದರೆ ಕೂಡಲ್ಲ ಸಂಗನ ಶರಣನ ಅನುಭವದಿಂದ ಎನ್ನ ಮಂದಕ್ಕೆ ನೋಡಯ್ಯ. ನಮ್ಮ ಮನಸ್ಸಿನ ಕೊಳೆಯನ್ನು ತೊಡಿಬೇಕಾದ್ರೆ ಸತ್ಸಂಗ ಬೇಕು. ಆ ಸತ್ಸಂಗದಲ್ಲಿ ಗುರುಗಳಿಗಿಂತ ಒಂದು ಅವಕಾಶವನ್ನು ತಮ್ಮ ಕಲ್ಪಿಸಿಕೊಟ್ಟಿದ್ದಾರೆ. ಇಂಥ ಅವಕಾಶವನ್ನು ತಾವು ಮಾಡಿಕೊಂಡು ಅದನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ನಂತರ ಹೇಳೋದಾದರೆ, ಮನೆಯೊಳಗಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ ಮನೆಯೊಳಗಿಲ್ಲವೋ, ತನುವಿನಲ್ಲಿ ಉಸಿ ತುಂಬಿ ಮನದಲ್ಲಿ ವಿಷಯಗಳು ತುಂಬಿ ಮನೆಯೊಳಗಿಲ್ಲವೋ ಕೂಡಲ ನಮ್ಮ ದೇವ. ಇವತ್ತು ನಮ್ದೇನಾಗಿದೆ ಅಂದರೆ ಬರೇ ಸುಳ್ಳು, ಮೋಸ, ವಂಚನೆ, ಅಹಿಂಸೆ, ಕೊಲೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಇದರಲ್ಲಿ ತಲ್ಲೀರು ಆಗಿಬಿಟ್ಟಿದ್ದೀವಿ. ಸಂಸ್ಕಾರವಂತರಾಗಲಿ, ತಮಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿ. ಭಗವಂತ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಆನಂದ, ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮಗೆಲ್ಲರೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಒಂದು 4 ಮಾತಿಗೆ ವಿರಾಮ ಕೊಡುತ್ತೇನೆ. ಶಿವಮೂರ್ತಿ ಎಲ್ಲ ಇದೆ ನಮ್ಮಲ್ಲಿ. ಸಿರಿತನ ಇದೆ, ಐಶ್ವರ್ಯ ಇದೆ, ಅಂತಸ್ತಿದೆ, ವೈವಿಧ್ಯ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ. ಗುರುಸ್ಥಾನದಲ್ಲಿ ಇರ್ತಕ್ಕಂಥ ಶರಣ ಸಮಾಜ ನಿಮ್ಮನ್ನು ನೋಡಿ ಮತ್ತೊಬ್ಬರು ಬೆಳಿಬೇಕು ಅಂತ ಸ್ಥಿತಿಗತಿಯಲ್ಲಿ ನಾವು ನಡಿಬೇಕು ಅನ್ನೋದನ್ನ ಕಲಿಸಿಕೊಂಡ ಮಹಾನ್ ಚೇತನ. ನಾನು ಅದಕ್ಕೆ ಅವರು ಅವಾಗ ಗುರು ಅಂತ ಎದುರು ನನ್ನ ಪಾಲಿದ್ದಾರೆ. ಅಜ್ಞಾನ ತುಳಸಿ ಸುಜ್ಞಾನ ಬೋಧನೆ ಮಾಡತಕ್ಕಂಥ ಯಾರಾದರೂ ಸರಿದೆ ಅವರೆಲ್ಲ ಗುರುಸ್ಥಾನದಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಇವತ್ತು ಬಹಳ ಮಾತ್ರ ಇಲ್ಲಿ ಬರ್ತಾರೆ. ಸಂಸ್ಕಾರ ಏನು ಮಾಡ್ತಾರೆ, ಎಳ್ಕೊಂಡ್ಬಂದು ಬರಲ್ಲ. ಸಂಸ್ಕಾರ ಇರೋದು ಕಾರಣದಲ್ಲಿ ಎಳ್ಕೊಂಡೋಗಿ ಇನ್ನೊಂದು ಕಡೆ ಬಿಟ್ಟು ಅವರು ಹೋಗೋದಿಲ್ಲ. ಇದು ಗುರು ಪೂಜೆ, ಗುರು ಶಿಷ್ಯರು ಅನ್ನೋದಕ್ಕೆ ಇದೊಂದು ಬಹಳ ಸಾಧ್ಯವಾದ ಸಾಕ್ಷಿಯನ್ನು ಕೇಳಬೇಕು. ಆಮೇಲೆ ನಮ್ಮ ಇವತ್ತಿನ ದಿನದಲ್ಲಿ ಗುರುಗಳಿಗಿಂತ ಮಾತು ಕಾರ್ಯಗಳನ್ನು ಮಾಡ್ತಾ ಇರೋದಕ್ಕೆ ಅದಕ್ಕೆ ನೀವೆಲ್ಲರೂ ಸಹಕಾರ ಮತ್ತು ಚೈತನ್ಯ ಸ್ವರೂಪ ಅಂತ ಸೇರಬೇಕು. ನೀವೆಲ್ಲರೂ ಸೇರಿದ್ದಕ್ಕೇನೆ ಈ ಥರ ಕಾರ್ಯಗಳೆಲ್ಲ ಆಗ್ತಾ ಇದೆ. ಈ ಮಠ ಯಾರು ಮಾಡಿರೋದು ಅದು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಮಠ ನೋಡ್ತಾ ಇದ್ದೀವಿ ವಿನಃ ಈ ಮಠದ ಹಿಂದೆ ಎಷ್ಟು ಕಷ್ಟಾಗಿದೆ, ಯಾರ್ಯಾರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಇದು ಎಷ್ಟು ಕಷ್ಟಪಟ್ಟಿದ್ದಾರೆ. ಈ ಮಠಕ್ಕೆ ಇವತ್ತು ಬಂದು ನಾವೆಲ್ಲ ಇಲ್ಲಿ ಕುತ್ಕೊಂಡು 10 ಜನರಲ್ಲಿ ಸೇರಿ ನಾವು ಗುರುಗಳು ದರ್ಶನ ಮಾಡಿಕೊಂಡು ಗುರು ಆಶೀರ್ವಾದ ಪಡ್ಕೊಂಡು ಇದರಲ್ಲಿ ಇದು ಮೂಲ ಏನು, ಇದ್ರ ಬಗ್ಗೆ ನಾವೆಲ್ಲ ಯಾವ ಯೋಚನೆ ಮಾಡಿರ್ತಾನೆ. ಇದೆಲ್ಲ ಯಾವ ಸಹಕಾರದಿಂದ ಆಗಿರ್ಬೋದು. ಪ್ರತಿಯೊಂದು ಸಹಕಾರ ಇತ್ತು. ನೀವೆಲ್ಲರೂ ನಿಮ್ಮ ಒಂದು ಕಾರ್ಯಕ್ರಮ, ನಿಮ್ಮ ಒಂದು ಏನು ನಿಮ್ಮ ಭಕ್ತಿಯನ್ನು ಸ್ವರೂಪವಾಗಿ ಏನು ಶ್ರದ್ಧೆ ಭಕ್ತಿಯನ್ನು ಮಾಡಿದ ಅದರಿಂದಲೇ ಇವತ್ತು ಈ ಒಂದು ಕಾರ್ಯವನ್ನು ನಡೆಸ್ತಾ ಇರೋದು ಸಾಧ್ಯ. ನೀವೆಲ್ಲ ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಗುರುಗಳು ಒಬ್ಬರ ಕಡೆಯಿಂದ ಏನೂ ಆಗೋದಿಲ್ಲ. ಹಾಗೆ ಹೇಳ್ತಾ ಮತ್ತು ನಾವು ಯಾವುದೇ ಕಾರಣಕ್ಕೂ ಬಂದು ಕಳ್ಕೊಂಡ್ರೆ ನಮ್ಗೆ ಯಾವಾಗಲೂ ಸಿಗಲ್ಲ. ಎಲ್ಲ ಕಳ್ಕೊಂಡು ನೀವು ಸಂಪಾದಿಸ್ಕೋಬೋದು, ಬಟ್ ಟೈಮ್ ನೀವು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಆದ ನೀವು ಆ ಟೈಮ್ನ ನೀವು ಏನು ಮಾಡಬೇಕಂತ ಇಂಥ ಸತ್ಕಾರ್ಯಗಳಿಗೆ ನಿಮ್ಮ ಟೈಮನ್ನು ಆದಷ್ಟು ಉಪಯೋಗ ಮಾಡಬಾರ್ದು. ನೀವು ಗುರು ಶರಣರ ಪಾಲನೆಗೆ ಹತ್ರ ಬಂದು ಅವರ ಒಂದು ಉಪದೇಶವನ್ನು ಕೇಳ್ಕೊಂಡು ಅದನ್ನು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ಯಾವಾಗಲೂ ನಾವು ಒಂದೇ ಥರದಲ್ಲಿ ಇರಬಾರ್ದು. ನಮಗೆ ಯಾವತ್ತೂ ನಾವು ನಮ್ಮ ಚೇಂಜ್ ಮಾಡ್ಕೊಳ್ಬೇಕು. ಮತ್ತು ಏನು ಮಾಡಿದ್ದೀವಿ, ನಾನು ಏನು ಮಾಡ್ಕೊಂಡಿದ್ದೀನಿ, ಮುಂದೆ ಏನು ಮಾಡಬೇಕಂತ ಹೇಳ್ಕೊಂಡು ಮತ್ತು ಗುರುಗಳಿಗೆ ನಾನು ಜಾಸ್ತಿ ನೈಮಿಗಳು ಇಷ್ಟಪಡ್ತಾ ಇಲ್ಲ. ಗುರುಗಳ ಪಾದಗಳನ್ನು ಸುತ್ತ ಈ ಒಂದು 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನೀವೆಲ್ಲರಿಗೂ ಪರಮಾತ್ಮ ದೇವರು ನಿಮಗೆಲ್ಲರೂ ಸದ್ಗುಣ, ಆಯುಷ್, ಆರೋಗ್ಯ. ಜಗದೀಶ್ ಅನ್ನೋರು ಸಮಾಜ ಬಂಧು
ಸ್ನೇಹದೇವಿ ಅವರು ಬಂದು ನಮ್ಮ ಸಮಾಜದ ಕುರಿತು ಆಗ ಬಸವಣ್ಣರು ಹೇಳ್ತಾರೆ, ಗುರುವಿನ ಕಾರುಣ್ಯದಿಂದ ಉತ್ಪನ್ನನಾದ ಅಜಾತಂಗೆ ಜಾತಿ ಸೂತಕ, ಜನನ ಸೂತಕ, ಪ್ರೇತ ಸೂತಕ, ಪ್ರಜೆಕ್ಟ್ ಸೂತಕ, ಕುಚ್ಚಿಷ್ಟ ಸೂತಕಗಳಿಲ್ಲ. ಅಂತೆಂಬುವರಿಗೆ ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ, ಪಾದೋದಕ ಪ್ರಸಾದಗಳಿಲ್ಲ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಇದರದ ಅರ್ಥ ಏನಪ್ಪಾ ಅಂದ್ರೆ, ಗುರುವಿನ ಕಾರುಣ್ಯದಿಂದ ತಾಯಿ ನವಮಾಸದಿಂದ ಹುಟ್ಟಿರತಕ್ಕಂಥ ಈ ದೇಹ ಹುಟ್ಟಿದ ನಂತರ ನಮಗೆ ಗುರುಗಳಿಂದ ಆಶೀರ್ವಾದ ಆಗುತ್ತೆ. ಅದು ಗುರುವಿನ ಕಾರುಣ್ಯದಿಂದ ಉತ್ಪನ್ನನಾದ ಅಜಾತಂಗೆ. ಯಾರು ಅಜಾತ ಅಂದ್ರೆ ಶರಣ ಶರಣೀಯರು, ಅವರ ಅಜಾತ ಶತ್ರುಗಳು. ಅವರಿಗೆ ಜಾತಿ ಸೂತಕ, ಜನನ ಸೂತಕ, ಪ್ರೇತ ಸೂತಕ, ರಜತ್ ಸೂತಕ, ಉಚ್ಚಿಷ್ಟ ಸೂತಕಗಳಿಲ್ಲ. ಅಂದ್ರೆ ನಮಗೆ ಯಾವುದೇ ತರವಾದಂಥ ಸೂತಕಗಳಿಲ್ಲ. ನಾವು ಮಗು ಹುಟ್ಟಿದ್ರೆ ಸೂತಕ, ಇನ್ನೊಂದು ಸತ್ರ ಸೂತಕ, ಇನ್ನೊಂದೇನೋ ಅಂದ್ರೆ ಸೂತಕ ಅಂತೀವಿ. ಅದು ಯಾವ ಸೂತಕನೂ ನಮ್ಮ ಈ ಲಿಂಗನ ಆಯ್ತ ಮಾಡ್ಕೊಂಡಿರೋರಿಗೆ ಯಾವ ಸೂತಕಗಳಿರೋದಿಲ್ಲ. ಅಂದ್ರೆ ಈ ಒಂದು ವಚನದ ಅರ್ಥ ಏನು ಅಂದ್ರೆ, ನಾವು ಮೂಢನಂಬಿಕೆಗಳಿಂದ ಈಚೆ ಬರಬೇಕು ಅನ್ನೋದು ಬಸವಣ್ಣನವರು 12ನೇ ಶತಮಾನದಲ್ಲೇ ತಿಳಿಸಿದ್ದಾರೆ. ಅದೇ ರೀತಿ ಬಸವಣ್ಣನವರು ಆ ರೀತಿ ಹೇಳಿದಾಗ ಅಲಮ ಪ್ರಭುಗಳು ಹೇಳ್ತಾರೆ, ಶಿವಗುರು ಬಲ್ಲಾತನೇ ಗುರು, ಶಿವಲಿಂಗ ಬಲ್ಲಾತನೇ ಗುರು, ಶಿವಜಂಗಮ ಬಲ್ಲಾತನೇ ಗುರು, ಶಿವಪಾದೋದಕ ಬಲ್ಲಾತನೇ ಗುರು, ಶಿವಪ್ರಸಾದ ಬಲ್ಲಾತನೇ ಗುರು. ಇಂತಿ ಪಂಚವಿಧಿಗಳನ್ನ ಪಂಚಬ್ರಹ್ಮನಿಂದರಿತ ಮಹಾಮಹಿಮ ಸಂಗನ ಬಸವಣ್ಣನು ನನಗೂ ಗುರು, ನಿನಗೂ ಗುರು, ಜಗಕ್ಕೆಲ್ಲ ಗುರು ಕಾಣಿರ ಮಹೇಶ್ವರ ಅಂತ ಹೇಳಿದ್ರು. ಅಂದ್ರೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಬರೀ ಇಷ್ಟಕ್ಕೆ ಆಗ್ಬಾರ್ದು. ಇದು ಪ್ರಪ್ರಥಮ ಬಾರಿಗೆ ನಮ್ಮ ಎಲ್ಲ ಯುವ ತಂಡದವರು ಕೂಡ ಈ ಕಾರ್ಯಕ್ರಮನ ಬಸವಣ್ಣನವರ ಬಸವಂತ ಜಯಂತಿನ ಮೊದಲನೇ ಸರಿ ಬರೀ ಕೇವಲ 15 ದಿವಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಶರಣಾರ್ಥಿಗಳಲ್ಲಿ ಹೇಳ್ತೀನಿ, ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಬಾರ್ದು, ಕಾಲ ತುಂಬಾ ಕಡಿಮೆ ಇರೋದ್ರಿಂದ ಇನ್ನೊಂದು ವಚನ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ. ಏನು ನಮ್ಮ ಬಸವಣ್ಣನವರು ನಮ್ಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಯಾವ ಸಮಯ ಅಂದ್ರೆ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವು ಪೂಜಿಸಬೇಕು, ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ ಲಿಂಗವು ಪೂಜಿಸಬೇಕು, ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು, ದುಂಬಿ ಮುಟ್ಟಿ ಪುಷ್ಪ ನಿರ್ಮಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕು, ತನ್ನೊಡನೆ ಮಲಗಿದ್ದ ಸತಿಯನ್ನೆಪ್ಪಿಸದೆ ಲಿಂಗಕ್ಕೆರಗುವ ಭಕ್ತನನ್ನು ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದರು. ಹಾಗಾಗಿ ಈ ಒಂದು ಕಾರ್ಯಕ್ರಮಗಳು ಯಾವಾಗಲೂ ಅಷ್ಟೇ ಇದು ಹೆಚ್ಚೆಚ್ಚು ರೀತಿಯಲ್ಲಿ ಈ ಕಾರ್ಯಕ್ರಮಗಳು ನಡೀಬೇಕು. ಈ ಕಾರ್ಯಕ್ರಮನ ಸಂಯೋಜಿಸಿದವರು, ಸಂಚಾಲಕರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಉತ್ಪೂರ್ವವಾದಂಥ ವಂದನೆಗಳನ್ನು ಅರ್ಪಿಸುತ್ತಾ, ನಾನು ಈ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯಲ್ಲಿರೋರು ಎಲ್ಲರಿಗೂ ಮತ್ತು ಆಸಕ್ತರಿಗೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ತಿಳಿಸ್ತೀನಿ. ಶರಣಾರ್ಥಿ. ಜೈ ಗುರು ಬಸವಲಿಂಗ.
ಮಮತಾ ನಾಗರಾಜ್ ಅವರು ಮಾಡಿದ್ಮೇಲೆ ಆ ದೀಪ ತೆಗಿಯಕ್ಕಾಗಿ ಕೆಲವು ಪ್ರಾರ್ಥನೆ చేసుకున్నాను ದಯచేసి ఎవరు దీపాలు తీయకూడదు అక్కడే ಕಾಯಿಲೆ ಕೈಗಾರಿಕೆದವರು ಕಾಯಿಲೆ ಮಾಡಿ ಅವರು ಸುತ್ತಮುತ್ತ ಗ್ರಾಮಗಳ ನಾಯಿಗಳಿಂದ ಕಟ್ಟು ಕಟ್ಟಿಕೊಂಡು ಇದೊಂದು ವಿಜೃಂಭಣೆಯಿಂದ ಮಾಡಿ ಬೆಳೆಸ್ತಾ ಇದ್ದಾರೆ. ಮತ್ತು ಇವರು 20 ವರ್ಷ ಮುಂಚೆ ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ಇತ್ತು. ನೈಟ್ ಮಾಡೋ ಪೂಜೆಯಿಂದ 63 ನೈಟ್ ಮಾಡೋದಕ್ಕೆ ಬಂದು 100 ಸ್ವಾಮಿ ಇವತ್ತು ಆಧೀನರಾಗಿ ದೊಡ್ಡ ಕಾರ್ಯಕ್ರಮ ಇತ್ತು. ಅದರಲ್ಲಿ ಸಿದ್ಧಿ ಸ್ವಾಮಿ ಬಂದಿದ್ದರು, ಇವಾಗ ಕುಮಾರಸ್ವಾಮಿ ಬಂದಿದ್ದರು. ಈ ತಮಿಳುನಾಡು ಎಲ್ಲ ಸ್ವಾಮಿಗಳು ಎಲ್ಲ ಮನೆಗೆ ಬಂದು ಆಚರಣೆಯಾಗಿ ಪೂಜೆಗಳಿಸಿದ್ದಾರೆ. ಅದರ ಇದು ಎಲ್ಲರೂ 25 ಮುಂಚೆ ದೊಡ್ಡ ಕಾರ್ಯಕ್ರಮ ಇತ್ತು. ತಮಿಳುನಾಡು ಯಾರು ಮಾಡಿಲ್ಲ ಅಂತ ಕಾರ್ಯಕ್ರಮ ಅಂದ್ಕೊಂಡು ಜನಸಹಾಯಗಳಿಂದ ಇದೊಂದು ಕಾರ್ಯಕ್ರಮ ಇದಾಗಿದೆ. ಅದು ಸ್ವಾಮಿಗಳು ಸಾಕಷ್ಟು ಭವನ ಕಟ್ಟಿದ್ದಾರೆ. ಈಗ 4 ವರ್ಷ ಕಟ್ಕೊಂಡ್ಬರ್ತಾರೆ ಆಗಿಲ್ಲ. ಅದರಿಂದ ನೀವು ಯಾಕೆ ಮಾಡ್ತಾರೆ ಪ್ರಬಂಧ ಕೊಡ್ತಾರೆ ಅವರು ನಮ್ಮ ಕೈ ಕೊಟ್ಬಿಟ್ರೆ ಕೊಡಿ ಅವರು ತಗೊಳ್ಳೋದಿಲ್ಲ. ಆದರೆ ನೀವು ಈ ಬಿಲ್ಡಿಂಗ್ ನಿಂತೋಗಿದೆ ಎಲ್ಲ ಸಹಾಯ ಮಾಡಿ ಇದು ಬರೋ ವರ್ಷದಿಂದ ಇದೇ ಥರ ಕಾರ್ಯಕ್ರಮ ಮಾಡಿ ಇಡೀ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬೋತಾ ಇದ್ದೀವಿ. ಇವತ್ತು ಸ್ವಸಂಜತಿ ಕಾರ್ಯಕ್ರಮಕ್ಕೆ ನಾಗರಾಜು, ಶಿವರಾಜು ಮತ್ತು ಮಂಜುನಾಥ್ ಶ್ರಮೆ ಮಾಡಬೇಕು ಅಂತ ಚರ್ಚೆ ಮಾಡಿಕೊಂಡು ಸ್ವಸಂಜತಿ ಮಾಡ್ತಾರೆ. ಬಹಳ ಸಂತೋಷ ಇದೆ. ಅವರು ಕೂಡ ಎಲ್ಲರ ಪರವಾಗಿ ಅಂತ ನಾನು ಮಾತು ಕೊಡ್ಬೋದು. ಧನ್ಯವಾದ ಗೌಡ್ರಿಗೆ. ಬಹುಶಃ ನಮಗೆಲ್ಲ ಒಂದು ಕಡೆ ಎನ್ನಿಸ್ತಾ ಇತ್ತು, ನಾವು ಇದನ್ನು ಆಸನ ಮಾಡ್ಕೊಳ್ತಿದ್ದೀವ ಇಲ್ಲ 11ನೇ ಶತಮಾನದ ಅನುಭವ ಮಂಟಪದಲ್ಲಿ ಹೋಗಿದ್ದೀವ ಅಂತ. ಯಾಕೆ ಅಂತ ಅಂದರೆ ಒಬ್ಬ ಗುರುಗಳು ಒಬ್ಬ ಶಿಷ್ಯರ ಸಂಸ್ಕಾರವನ್ನು ಯಾವ ರೀತಿ ಕೊಡಬೇಕು ಅಂತ ನಾವೆಲ್ಲವೂ ನೋಡಬೇಕು, ನಾವು ಮಾಡೋದನ್ನು ನೋಡಬೇಕಾಗ್ತದೆ. ಯಾಕೆಂದರೆ ಒಬ್ಬ ಉದ್ಯಮಿ ಬಹಳಷ್ಟು ವಚನಗಳನ್ನು ಆಳವಾಗಿ ಹೇಳಿ ಅದರ ತಾತ್ಪರ್ಯವನ್ನು ಹೇಳುತ್ತಾರೆ ಅಂತಂದ್ರೆ ಪೂಜ್ಯ ನಾಗಚಂದ್ರ ಮಹಾಸ್ವಾಮೀಜಿಯವರು ಅವರಿಗೆ ಎಂಥ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಇದು ಯಾವ ಕಾರಣ? ಬಸವಣ್ಣನವರ ಆದರ್ಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಕ್ಕೆ ಮಾತ್ರ ಈ ಸಂಸ್ಕಾರ ಅವರು ಆ ಭಕ್ತರಿಗೆ ಕೊಡಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಭಕ್ತಿ ಭಾವದಿಂದ ನಾವು ಬಹಳಷ್ಟು ಕಡೆ ಬಸವ ಜಯಂತಿ ಕಾರ್ಯಕ್ರಮ ನೋಡಿದ್ದೀವಿ. ಏನಪ್ಪ ಅಂದ್ರೆ ನಮ್ಮೆಲ್ಲ ಮೂರಾರು ಹಾಕಿ ಒಂದು ಕಳಿಸಿಂದ ಕರ್ಕೊಂಡು ಹೋಗ್ತಾರೆ. ಆದರೆ ಇವತ್ತು 400 ಜನ ನಾವು ಆಜುಬಾಜಿನ ಗ್ರಾಮಸ್ಥರು ಏನು ತಂಬಿಟ್ಟಿನ ಆಜ್ಞೆಯನ್ನು ಎತ್ಕೊಂಡು ಪೂಜ್ಯರನ್ನ ಊರಿನ ಬಾಗಿಲಿಂದ ಸ್ವಾಗತ ಮಾಡಿಕೊಂಡು ಬಂದು ಇವತ್ತು ಬಸವ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ನೋಡಿ, ಮನುಷ್ಯನ ಜೀವನ 24 ಗಂಟೆಗೂ ಸಹ ಆತನ ವ್ಯವಹಾರ ಮತ್ತೊಂದು ಮೊದಲೊಂದಕ್ಕೆ ಆತ ಜೀವನವನ್ನು ಸವಿಸ್ತಾ ಬರ್ತಾ ಇದ್ರೆ ಪ್ರಯೋಜನ ಇಲ್ಲ. ಆ ಭಗವಂತ ಏನು ನಮ್ಮನ್ನು ಸೃಷ್ಟಿ ಮಾಡಿ ಭೂಲೋಕಕ್ಕೆ ಕಳಿಸ್ತಾ ಭಗವಂತ, ಆ ಭಗವಂತನ ನಾಮಸ್ಮರಣೆಯನ್ನು ನಾವು ಸ್ವಲ್ಪ ಮಾಡಬೇಕಾಗ್ತದೆ. ನೀವು 23 ಗಂಟೆ ಬರೀ ನಿಮ್ಮ ವ್ಯವಹಾರಗಳು, ನಿಮ್ಮ ಊಟ ಉಪಚಾರ ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಇಟ್ಕೊಂಡು 1 ಗಂಟೆ ಆದರೂ ಆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಇವತ್ತು ನೀವು ಹಳ್ಳಿಗಾಡಿನ ಜನ, ನೀವೆಲ್ಲರಿಗೂ ಗೊತ್ತಿರ್ತದೆ, ನಿಮ್ಮ ಮನೆಯ ಬಾಗಿಲ ಮುಂದೆ ಈ ತೊಲೆಯಲ್ಲಿ ಗುಂಚಕ್ಕಿಗಳು ಒಂದು ಗೂಡನ್ನು ಮಾಡ್ತಾ ಇರ್ತಾರೆ. ಆ ಗೂಡು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಅವು ಚಿವ 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 ಅಂತ ಇರ್ತವೆ. ಕೇಳಿದ್ರಲ್ವ, ನಿಮ್ಮ ಮನೆಯ ಬಾಗಿಲಲ್ಲಿ ಗುಂಚಕ್ಕಿಗಳು ಏನು ಬೆಳಗ್ಗೆ ಹೊತ್ತು ಶಬ್ದ ಮಾಡ್ತಾ ಇರ್ತವೆ. ಅವು ಏನು ಮಾಡ್ತಾ ಇರ್ತಾವಪ್ಪ ಅಂದ್ರೆ ಭಗವಂತ ಅದಕ್ಕೆ ಸ್ಪಷ್ಟವಾದಂತಹ ನಾಲಿಗೆ ಕೊಟ್ಟಿಲ್ಲ. ಅದೇನಾದ್ರು ಕೊಟ್ಟಿದ್ರೆ ಅವು ದೇವರ ನಾಮಸ್ಮರಣೆ ಮಾಡ್ತಾ ಇದ್ರು. ಅವು ಶಿವ ಶಿವ ಅಂದ್ರೆ ಶಿವ ಶಿವ ಅಂತ ಇರ್ತಿದ್ದೆ. ಆದ್ರೆ ನಾವೇನಪ್ಪ ಅಂತ ಹೇಳ್ತೀವಿ ಅಂದ್ರೆ ಆಸ್ತಿ ಮೇಲೆ ಮಲಿಕೊಂಡು ಚಹ 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 ಅನ್ನುವಂಥ ಸನ್ನಿವೇಶ ಇವತ್ತು ನಮ್ಮದಾಗಿದೆ. ಬಹಳಷ್ಟು ಶರಣರು ನಮಗೆ ಬಹಳಷ್ಟು ವಿಚಾರಗಳನ್ನ ಕೊಟ್ಟರು. ನಮ್ಮ ನಂಜನಗಳು ಮಂಡ್ಯ ಮಾಸಗಳ ಮಹಾಮರ್ಜನವ ಮಾಡು, ವಸ್ತ್ರ ಮಾಸಗಳ ಮಡಿವಾಡವನಿಗೆ ಇರುವುದು, ಎಲ್ಲ ಮನಮಾಸಗಳೇ ಶರಣರ ಅನುಭವ
ಯಾರು ಮಡಿಬಾರ್ದು. ನಾನು ನನ್ನ ಸತಿ ಇಬ್ಬರು ಒಬ್ಬ ಗುರುಗಳ ಆಶ್ರಮದಲ್ಲಿನೇ ಒಬ್ಬ ಆಂಜನೇಯ ವಿಗ್ರಹ ಇತ್ತು. ಅದನ್ನ ನಿತ್ಯ ಈಚೆ ಬರ್ಬೇಕಂದ್ರೆ ವೈಟ್ ಹೌಸ್ ಹೋಗ್ಬೇಕಾದ್ರೆ ಆಂಜನೇಯ ವಿಗ್ರಹವನ್ನು ಸರಿತು ತನ್ನ ಕಣ್ಣು ಕೊಟ್ಟು ಜೋಬಲ್ಲಿ ಹಾಕೊಂಡು ಅವನು ಹೋಗ್ತಾ ಇದ್ದಾನೆ. ಅಂತ ದೊಡ್ಡವರು ಕೂಡ ದೇವರು ಒಂದು ದೊಡ್ಡವರು ಇರ್ತಾನೆ. ಅದೇ ರೀತಿ ಆಪಿಲ್ ಕಂಪನಿಯ ಸಂಸ್ಥಾಪಕ CEO ಆಗಿರ್ತಕ್ಕಂಥ ಮಹಾಚೇತನ ಅಪ್ಪು ಅಷ್ಟು ದೊಡ್ಡ ಜಗತ್ತು ಟೆಕ್ನಾಲಜಿ ಹೊಂದಿರತಕ್ಕಂಥ ಮಾಡಿ ಕೂಡ ಒಬ್ಬ ದೇವರ ಭಕ್ತರಾಗಿ ನಮ್ಮ ಕುಂಭಮೇಳ ನಡೆಯತಕ್ಕಂಥ ಜಾಗದಲ್ಲಿ ಸನ್ಯಾಸತ್ವವನ್ನು ಪಡಿತಾರೆ. ಅಂತ ಮಹಾನ್ ಅವರೇ ಆ ದೀಕ್ಷಾ ಪಡೆದವಾಗ ನಾವು ಎಲ್ಲಿರ್ತೀರ ಅನ್ನೋದನ್ನ ನಾವು ಜಗತ್ತಿನಲ್ಲಿ ಇಟ್ಕೋಬೇಕು. ಮುದೆ ಇಲ್ಲೇ ಹಂಗೆ ನಿಂತ್ಕೊಂಡು ಮುದೆ ಹಿಡ್ಕೊಂಡ್ರೆ ಮುದೆ. ಈಗ ಈ ಸಮಯದಲ್ಲಿ ಒಂದು ಕುಮಾರಿ ಭುವನ ಅವರಿಂದ ವಿಶ್ವಾಸಿಗಳಾದಂತಹ ಪೂಜ್ಯ ಚನ್ನಬಸವರಾಯ ಸ್ವಾಮಿಯವರಲ್ಲಿ ಗೌರವವನ್ನು ನಮ್ಮ ಹಿತೈಷಿಗಳು ಹಿರಿಯರು ಆದಂತಹ ಇವತ್ತು ಒಬ್ಬ ವಿಜ್ಞಾನಿಗಳಾಗಿ ಕೀರ್ತಿಶೇಷ APJ ಅಬ್ದುಲ್ ಕಲಾಂ ಅವರ ಕೈ ಕೆಳಗೆ ದೇಶದ ಸೇವೆಯಿಂದ ಮಾಡಿ ವಿಶ್ರಾಂತರಾಗಿರ್ತಕ್ಕಂಥ ಸನ್ಮಾನ್ಯ ಪೂಜ್ಯ ನಾರಾಯಣರವರು ಜೊತೆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಭಾವನೆ ಮಾಡ್ತಾರೆ. ಹಿರಿಯರಾದಂತಹ 70 ವಸಂತಗಳನ್ನು ರಚನೆ ಮಾಡಿರ್ತಕ್ಕಂಥ HS ನಂಜಪ್ಪನವರು ಇವತ್ತು ನಮ್ಮ ಸದಸ್ಯರಲ್ಲಿ ಬಂದು ನಮ್ಮ ಅನುಭವವನ್ನು ನಮಗೆ ಉತ್ಪತ್ತಿರ್ತಕ್ಕಂಥ ಹಿರಿಯರು ಇವತ್ತು ನಮ್ಮ ಸದಸ್ಯರು ನಮ್ಮ ಸುಖದ ಅಂತ ಹೇಳಿ ನಾನು ಭಾವನೆ ಮಾಡ್ತೇನೆ. ನಮ್ಮ ಒಬ್ಬರಿಗೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮ್ಮ ಒಂದು ಸೇವೆಯನ್ನು ತನ್ನ ದನಗಳಿಂದ ಶ್ರೀಮಠಕ್ಕೆ ಅರ್ಪಿಸ್ತಾ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ ತಾಯಂದಿರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ರಾಜ ಇದ್ದ, ಅವನು ಪ್ರತಿ ವರ್ಷ ಒಂದು ಪರಿಪಾಠವನ್ನು ಮಾಡ್ಕೊಂಡು ಬಂದಿದ್ದ. ಏನಪ್ಪ ಒಂದು ಪರಿಪಾಠ ಅಂತಂದ್ರೆ, ಅವನು ಒಂದು ಡಂಗೂರವನ್ನು ಸಾರಿಸ್ತಾ ಇದ್ದ. ಆ ಡಂಗೂರ ಮುಖಾಂತರ ಏನ್ ಹೇಳ್ತಾ ಇದ್ದ ಅಂತಂದ್ರೆ, ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಗೆ ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನು ನಾನು ಕೊಂಡ್ಕೊಳ್ತೇನೆ ಅಂತ. ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನ ಕೊಂಡ್ಕೊಳ್ತೀನಿ ಅಂತ ರಾಜ ಹೇಳಿದ್ಮೇಲೆ ಯಾರು ಸುಮ್ಮನೆ ಇರ್ತಾರೆ? ತಮಗೆ ಯಾವ ವಸ್ತುಗಳು ಬೇಡ ಅಂತ ವಸ್ತುಗಳನ್ನ ತಗೊಂಬಂದು ರಾಜನ ಕೊಡ್ತಾ ಇದ್ದ. ರಾಜ ಅದನ್ನ ನೋಡಿ ಅದಕ್ಕೆ ತಕ್ಕನಾದಂತ ಒಂದು ಬೆಲೆಯನ್ನ ಕೊಡ್ತಾ ಇದ್ದ. ಆ ಒಂದು ದಿವಸ ಮಾತ್ರ ಅದಕ್ಕೆ ಮೀಸಲಾಗಿ ಇಟ್ಟಿದ್ದ. ಬೆಳಗ್ಗಿಂದ ಸಂಜೆವರೆಗೂ ಆ ಒಂದು ಕೆಲಸ ನಿರಂತರವಾಗಿ ನಡೆಯಿತು. ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಬಂದ. ಅವನು ತಾನು ಬಳಸಿ ಬಿಟ್ಟಿದ್ದಂತ ವಸ್ತ್ರವನ್ನು ತೆಗೆದುಕೊಂಡು ಬಂದ. ಅದೆಲ್ಲ ಅರ್ಧ ಜುಲ್ಜುಲಾಗಿತ್ತು. ಆ ಎಲ್ಲ ಜುಲ್ಜುಲಾದಂಥ ಬಟ್ಟೆಯನ್ನ ಇನ್ನೊಂದು ಹಳೆ ಬಟ್ಟೆನಲ್ಲಿ ಕಟ್ಕೊಂಡು ಗಟ್ಟಿ ಮಾಡಿಕೊಂಡು ತಗೊಂಡು ಬಂದಿದ್ದ. ರಾಜ ಮಾತು ಕೊಟ್ಟಿದ್ದಾನೆ, ಮಾತಂತೆ ನಡ್ಕೊಳ್ಬೇಕಲ್ಲ. ಅವನು ಕೊಟ್ಟಂತ ವಸ್ತುವನ್ನ ಅವನು ಒಂದು ಬೆಲೆಯನ್ನ ಕೊಟ್ಟು ಕೊಂಡ್ಕೊಳ್ಲಿಕ್ಕೆ ಅಂತ ಎನಿಸಿದ್ರು. ಆ ಬಂದಂತ ವ್ಯಕ್ತಿ ಹೇಳ್ದ, ನೋಡು ಸ್ವಲ್ಪ ರಾಜ, ಇದು ನಾನು ಬಳಸಿ ನನ್ನನ್ನ ದರಿದ್ರಾವಸ್ಥೆಗೆ ತಂದಂತ ವಸ್ತ್ರಗಳಿವೆ. ಆದ್ರೂ ನೀನು ಕೊಂಡ್ಕೊಡ್ತೀನಿ ಅಂತ ಹೇಳ್ತಾ ಇದೀಯ. ನೀನ್ ನನಗೆ ಬರೋದು ನಾನೇನ್ ಮಾಡಕ್ಕಾಗಲ್ಲ. ಆದ್ರೆ ನಿನ್ನ ಬೆಲೆ ನಾನು ಕೊಡಲ್ಲ.
ನನ್ನ ಬೆಲೆಗೆ ನೀನು ಕೊಟ್ಕೊಳ್ಬೇಕು ಅಂತ ಹೇಳಿ. ಆಯ್ತಪ್ಪ, ನೀನು ಏನು ಬೆಲೆ ಹೇಳ್ತೀಯ ಹೇಳು. ಅವನು ಹೇಳ್ದ, ನಿನ್ನ ರಾಜ್ಯ. ಸಂತೋಷ, ತಗೋ. ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಇದು ನಾನು ಬಹಳ ಜೋಪಾನವಾಗಿ ರಕ್ಷಿಸಿಟ್ಟಂತ ವಸ್ತು ಇದು. ಇದನ್ನು ಮಾರ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೂ ಕೂಡ ನೀನು ಹಳೆ ವಸ್ತುಗಳನ್ನ ಕೊಟ್ಕೊಳ್ತೀನಿ ಅಂತ ಹೇಳಿದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಆಯ್ತು ತಗೋ. ರಾಜ ತಗೊಂಡ ಅರಮನೆಗೆ ಹೋಗ್ಬೇಕು. ರಾಜ್ಯವನ್ನೇ ಅವನಿಗೆ ಕೊಟ್ಮೇಲೆ ಅರಮನೆಯಲ್ಲಿ ದುಡಿತಂತೆ. ಅವನು ಹೇಳ್ದ, ಅಪ್ಪ ಇದು ನಿಂದಲ್ಲ, ಈಗ ಇದು ನಂದು. ನಾನು ಎಲ್ಲಿಂದ ಬಂದೆ, ನೀನು ಅಲ್ಲಿ ಹೋಗ್ಬೇಕು. ಆಯ್ತು. ಅವನು ಗುಡಿಸ್ಲಿಕ್ಕೆ ಹೋದ. ಗುಡಿಸ್ನಲ್ಲಿ ರಾತ್ರಿ ಮಲಗಬೇಕು. ಮಲಗೋ ಸಮಯದಲ್ಲಿ ಒಬ್ಬ ಸುಂದರವಾದಂಥ ತಾಯಿ ಬಂದು ಎದುರಿಗೆ ಬಂದಾಗ ಆತ ಕೇಳ್ದ, ನೀನು ಯಾರಮ್ಮ? ಅವಳು ಹೇಳಿದ್ಲು, ನಾನು ಲಕ್ಷ್ಮಿ, ಐಶ್ವರ್ಯ ದೇವತೆ. ಅಯ್ಯ ನಿಂದೇನು? ನಾನಿಲ್ಲಿ ಇರೋದಿಲ್ಲ. ಈಗ ಯಾಕಿರೋದಿಲ್ಲ? ಆ ದರಿದ್ರ ದೇವತೆ ನಿನ್ನ ಹತ್ರ ಬಂದು ಅಂದಮೇಲೆ ನಾನೇ ಇಲ್ಲಿ ಐಶ್ವರ್ಯ ದೇವತೆ, ನಾನು ಹೋಗ್ತೀನಿ. ಸರಿ ಆಯ್ತು, ಹೋಗಿ. ಇನ್ನು ಸ್ವಲ್ಪ ಹೊತ್ತಾಯ್ತು, ಇನ್ನೊಂದು ದೇವತೆ ಬಂದು ಅವಳನ್ನ ಕೇಳ್ದ, ಯಾರು ನೀನು? ನಾನು ಕೀರ್ತಿ ದೇವತೆ. ನಿಂದೇನು? ಐಶ್ವರ್ಯ ದೇವತೆಯಲ್ಲಿ ಇರೋದಿಲ್ಲ, ಅಲ್ಲಿ ಕೀರ್ತಿ ದೇವತೆ ಇರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನಾನು. ಆಯ್ತು. ಇನ್ನು ಸ್ವಲ್ಪ ಹೊತ್ತಾಯ್ತು, ಇನ್ನೊಂದು ದೇವತೆ ಬಂದು, ಯಾರಮ್ಮ ನೀನು? ನಾನು ವಿದ್ಯಾ ದೇವತೆ. ಸರಿ, ನಿಂದೇನು? ಐಶ್ವರ್ಯ ಮತ್ತೆ ಲಕ್ಷ್ಮಿ ಎಲ್ಲಿರೋದಿಲ್ಲ, ಅಲ್ಲಿ ನಾನಿರ್ಲಿಕ್ಕೆ ಸಾಧ್ಯ. ಸರಿ ಆಯ್ತು, ನೀನು. ಇನ್ನು ಸ್ವಲ್ಪ ಹೊತ್ತಾಯಿತು, ಇನ್ನೊಬ್ಬ ದೇವತೆ ಬಂದು, ಯಾರಮ್ಮ ನೀನು? ನಾನು ಧೈರ್ಯ ಲಕ್ಷ್ಮಿ. ನೀನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನ್ನನ್ನು ಇಟ್ಕೊಂಡೆ ನಾನು ಇದನ್ನೆಲ್ಲ ಸಂಪಾದನೆ ಮಾಡಿದ್ದು. ಈಗ ನೀನು ಇದೆಯಾ ಅಂತಾನೆ ಇದನ್ನೆಲ್ಲ ಕಳ್ಕೊಂಡಿರೋದು. ನೀನೇ ಹೋಗ್ಬಿಟ್ಟೆ, ನನ್ನ ಅಸ್ತಿತ್ವ ಏನು? ನನ್ನ ಕರ್ಕೊಂಡೋಗು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ತಾಯಿ ಅವನ ಜೊತೆ ನಾನು ಉಳ್ಕೊಂಡು, ಇನ್ನು ಸ್ವಲ್ಪ ಹೊತ್ತಾಯ್ತು. ಸ್ವಲ್ಪ ಹೊತ್ತಾದ್ರೆ ಲಕ್ಷ್ಮಿ ಬಂತು. ಲಕ್ಷ್ಮಿ ಬಂದ್ಮೇಲೆ ಕೀರ್ತಿ ಬಂತು. ಕೀರ್ತಿ ಬಂದ್ಮೇಲೆ ಮೊದಲು ಒಂದಲ್ಲ ಯಾರು ಇನ್ನೊಂದು ಮನುಷ್ಯ ಧೈರ್ಯವನ್ನ ಕಳ್ಕೊಳ್ಬಾರ್ದು ಯಾವುದೇ ದೃಷ್ಟಿಯಿಂದ. ಧೈರ್ಯ ಕಳ್ಕೊಂಡಿಲ್ಲ ಅಂತಂದ್ರೆ ಬಾಕಿ ಎಲ್ಲ ಲಕ್ಷ್ಮಿಗಳು ನನ್ನ ಜೊತೆ ಬರ್ತಾರೆ. ಇವತ್ತು ನಮ್ಮ ಗುರುಗಳು ನನಗೆ ಕೊಟ್ಟಿದ್ದು ಅದನ್ನೇ ಇಲ್ಲಿ. ಧೈರ್ಯವನ್ನು ಕೊಟ್ಟಿದ್ರು ನನಗೆ. ಇಲ್ಲೇನೇನೇನೂ ಇರಲಿಲ್ಲ. 3 ಅಂಕಣ ಒಂದು ಕಲ್ಲಂಕಣ ಇತ್ತು, ಅದು ಎಲ್ಲ ಶಿಥಿಲವಾಗಿತ್ತು. ಮಳೆ ಬಿದ್ದರೆ ಸುರಿತಾ ಇತ್ತು. ಒಳಗೆ ಮಲ್ಕೊಂಡ್ರೆ ಆವುಗಳೆಲ್ಲ ಮೇಲೆ ಹರಿದಾಡ್ತಾ ಇತ್ತು. ಅಂತ ಒಂದು ಸ್ಥಿತಿನಲ್ಲಿ ಇದ್ದಂತ ಈ ಒಂದು ಮಕ್ಕಳನ್ನ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾನು ಮಾಡಿದ್ದೀನಿ ಅಂತ ಹೇಳೋದು. ನಿಮ್ಮೆಲ್ಲರ ಸಹಕಾರ ಸೌಹಾರ್ದದಿಂದ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದ್ದೀನಿ. ಬರಿಲ್ಲ, ನಾವು ಫೋನ್ ಮಾಡಿದ್ದೆ. ಪೂಜ್ಯ ಗುಮ್ಲಾಪುರದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಪ್ಪಣೆ ಮಾಡಿದ್ರು. ಯಾವುದೋ ಒಂದು ಸಮಯಕ್ಕೆ ನಾನು ಬರ್ತೀನಿ, ಅದು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಹಾಗೆ ಅವರ ಮಾತಿನ ಪ್ರಕಾರ ದಯಮಾಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಹೇಳ್ತಾ
ನನ್ನ ಮಾತನ್ನ ಮುಂದುವರಿಸ್ತೇನೆ. ನಮ್ಮ ಜಗದೀಶ್ ಹೇಳಿದ್ರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರು ಇದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ಎನಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅನ್ನೋ ಮಾತನ್ನ ಉದಾಹರಣೆಯನ್ನು ಕೊಡ್ತಾ ಅವರು ಬಹಳ ಸುಂದರವಾಗಿ ಇವತ್ತಿನ ಒಂದು ಸಭೆಗೆ ಒಂದು ವಿಶೇಷವಾದ ಶಕ್ತಿಯನ್ನು ತಂದುಕೊಟ್ರು. ಪಂಚ ಆಚಾರಗಳು ಅಂತ ನಮ್ಮಲ್ಲಿ ಕರೀತಾರೆ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಳಗಳ ಒಂದು ಆಚರಣೆಯಲ್ಲಿ ಪಂಚ ಆಚಾರಗಳನ್ನ ಅಲ್ಲಿ ಬರ್ತವೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಈ ಐದು ಲೆಕ್ಕದಲ್ಲಿ ಇಟ್ಕೊಂಡು ಇದನ್ನ ನಾವು ಆಚರಣೆಯಲ್ಲಿ ತರ್ತಕ್ಕಂಥದ್ದು ಬಸವಧರ್ಮದ ತಿರುಳು. ಗುರು ಲಿಂಗವನ್ನು ಕೊಡ್ತಾನೆ, ಮಾರ್ಗದರ್ಶನಕ್ಕಾಗಿ ಅರಿವನ್ನು ಕೊಡ್ತಾನೆ. ಜಂಗಮ ನಮಗೆ ಸಹಕಾರವನ್ನು ಕೊಡ್ತದೆ. ಜಂಗಮ ಅಂದ್ರೆ ವ್ಯಕ್ತಿಯಲ್ಲ, ಇಲ್ಲಿ ಜಂಗಮ ಅಂದ್ರೆ ಸಮಾಜ. ಸಮಾಜದಿಂದ ಸಹಕಾರವನ್ನು ನಾವು ಪಡಿತೀವಿ. ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ತೀವಿ. ಪ್ರಸಾದ ಅಂದರೆ ಬರೀ ಹೊಟ್ಟೆ ತುಂಬಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಪ್ರಸಾದ. ಕಿವಿಯಿಂದ ಕೇಳ್ತಕ್ಕಂಥದ್ದು ಪ್ರಸಾದ, ಕಣ್ಣಿಂದ ನೋಡ್ತಕ್ಕಂಥದ್ದು ಪ್ರಸಾದ, ಬಾಯಿಂದ ಸೇವನೆ ಮಾಡ್ತಕ್ಕಂಥದ್ದು ಪ್ರಸಾದ, ಕೈಯಿಂದ ಮುಟ್ತಕ್ಕಂಥದ್ದು ಪ್ರಸಾದ. ಇಂಥ 5 ಪ್ರಸಾದಗಳನ್ನ ನಮಗೆ ಬಸವಣ್ಣ ಅನುಗ್ರಹಿಸಿದ್ದಾನೆ. ಹಾಗಾಗಿ ಪಂಚ ವಿಧವೇ ಪಂಚ ಬ್ರಹ್ಮವೆಂದು ತಿಳಿಸಿದಂತಹ ಬಸವಣ್ಣನ ಜಗತ್ತು ಗುರುಸ್ಥಾನದಲ್ಲಿಟ್ಟು ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ನಮ್ಮ ಜಯಣ್ಣವ್ರು ಮಾತಾಡ್ತಾ ಹೇಳಿದ್ರು, ಬೇಡ್ತಕ್ಕಂಥವನು ಗುರು ಅಲ್ಲ, ಬೇಡಿಸಿಕೊಂತಕ್ಕಂಥವನು ಭಕ್ತನಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಅಂದ್ರೆ ಗುರುಗಳು ಯಾರು ಬೇಡ ಕೊಡ್ಬಾರ್ದು, ಆದರೆ ಅವರ ಕಷ್ಟ ನಷ್ಟಗಳನ್ನ ತಿಳ್ಕೊಂಡು ಭಕ್ತರಿಗೆ ತಕ್ಕನಾಗಿ ನಡ್ಕೊಳ್ಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನ ಅವರು ವ್ಯಕ್ತಪಡಿಸಿದ್ರು. ಹಾಗೆ ನಮ್ಮ ನಂಜಣ್ಣವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರು ಮನುಷ್ಯನ ಸಪ್ತ ಸೂತ್ರಗಳನ್ನ ಬಸವಣ್ಣ ಏನು ಕೊಟ್ಟಿದ್ದಾರೋ ಅದನ್ನ ಅದೇ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಅನ್ನೋ ತತ್ವವನ್ನ ನಮ್ಮ ಮುಂದಕ್ಕೆ ಇಟ್ಟಿದ್ದಾರೆ. ಇವತ್ತು ನಾವು ಬೆಳಗ್ಗೆ ಅಂದ್ರೆ ಮಾಡ್ತೀವಿ, ಇದನ್ನ ಮಾಡ್ತಕ್ಕಂಥದ್ದನ್ನ ತಿಳಿದು ಮಾಡಿ ಅಂತೇಳಿ ಅವ್ರು ಹೇಳ್ಕೊಟ್ಟು, ಬರೀ ಮೂಢನಂಬಿಕೆಯಿಂದ ಆಚರಣೆ ಮಾಡ್ತಕ್ಕಂಥದ್ದಲ್ಲ, ಅದನ್ನ ತಿಳಿದು ಆಚರಣೆ ಮಾಡೋದ್ರಿಂದ ಅದರಿಂದ ಹೆಚ್ಚಿನ ಒಂದು ಫಲ ನಮಗೆ ಸಿಗ್ತದೆ. ಏನದು ಹೆಚ್ಚಿನ ಫಲ? ಯಾವ ರೀತಿ ಸಿಗ್ತದೆ ನಮಗೆ? ಅವ್ರು ಹೇಳೋದು, ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೋಡುವಿ ಕೋಲು ಹಿಡಿಯದ ಮುನ್ನ, ಮೃತ್ಯುಂದಪ್ಪ ಒಡೆಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ. ನಾವು ಪೂಜೆ ಮಾಡಬೇಕು. ಪೂಜೆ ಮಾಡ್ತಕ್ಕಂಥ ಸಮಯವನ್ನು ಕೂಡ ಜಗದೀಶ್ ಹೇಳುದು, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಗಾಂಧಾರಿ ಮಾಂಧಾರಿ ಅಂದ್ರೆ ಏನು? ಯಾವ ಸಮಯ ಅದು ಗಾಂಧಾರಿ ಮಾಂಧಾರಿ? 3 ಗಂಟೆಯಿಂದ 4 ಗಂಟೆವರೆಗೂ ಗಾಂಧಾರಿ ಅಂತ ಕರೀತಾರೆ. 4 ಗಂಟೆಯಿಂದ 6 ಗಂಟೆವರೆಗೂ ಮಾಂಧಾರಿ ಅಂತ ಕರೀತಾರೆ. ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಬಸವಣ್ಣವರು ನಮ್ಗೆ ಹೇಳಿದ್ದಾರೆ. ಅದೇ ಬಸವಣ್ಣವರು ನಮ್ಗೆ ಇನ್ನೊಂದು ಮಾತನ್ನ ಹೇಳ್ಕೊಡ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ಚಿಯಿಂದ ಲಿಂಗವನ್ನೆನೆದರೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಅನ್ನೋ ಮಾತನ್ನು ನಮ್ಗೆ ಹೇಳ್ಕೊಡ್ತಾರೆ.
ಮತ್ತೆ ಮುಂದುವರೆದ ಅವರೇ ಹೇಳ್ತಾರೆ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ. ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದೊಂದಿಗೆ ನೊತ್ತಯ್ಯ, ವದನದಲ್ಲಿ ಷಡಕ್ಷರವ ಬರೆಯ ಕೂಡಲ ಸಂಗಮ ದೇವನ ಪ್ರಾರ್ಥನೆಯನ್ನು ಸಲ್ಲಿಸುತ್ತದೆ. ಈ ಸಮಯದ ಬಿಟ್ಬಿಡಿ, ನೀವು ಯಾವಾಗ ಪೂಜೆ ಮಾಡಬೇಕು ಅನ್ನಿಸ್ತದೆ ಆವಾಗಲೇ ಬೆಳಗಿನ ಜಾವ ಅಂತ ಹೇಳ್ಕೊಡಿ. ನೀವು ಯಾವಾಗ ಪೂಜೆಯಿಂದ ನಿಗ್ರಾಗಿರ್ತೀರಿ ಆಗ ಒಂದು ತಿಳ್ಕೊಳ್ಳಿ. ನಮ್ಮ ಮಾತನ್ನು ಕೂಡ ಅವ್ರು ನಮ್ಗೆ ಹೇಳ್ತಾರೆ. ಇದರಲ್ಲಿ ನಾವು ಯಾವುದನ್ನು ಬೇಕಾದರೂ ಸಲ್ಲಿಸ್ಬೋದು, ಆದರೆ ಸುಪ್ರಭಾತದಲ್ಲಿ ಮಾಡ್ತಕ್ಕಂಥದ್ದನ್ನ ಯಾಕೆ ಹೇಳಿದ್ರು ಅವರು ಅಂತಂದ್ರೆ, ನಾವು ಕಾಯಿಗಳಲ್ಲಿ ನಿರತರಾಗಿ ಶರೀರ ಸಾಕಷ್ಟು ದಂಡಿರ್ತದೆ. ಆ ದಂಡ ಶರೀರಕ್ಕೆ ಒಂದು ವಿಶ್ರಾಂತಿ ಬೇಕು. ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಸ್ವಚ್ಛವಾಗಿರ್ತದೆ. ಆ ಶಾಂತವಾಗಿ ಸ್ವಚ್ಛವಾಗಿ ಇದ್ದಂಥ ಒಂದು ಸನ್ನಿವೇಶದಲ್ಲಿ ನಾವು ಪೂಜೆ ಮಾಡಿದಾಗ ಆ ಪೂಜೆ ಇದಕ್ಕೂ ಫಲಕಾರಿಯಾಗ್ತದೆ ಅನ್ನೋ ಮಾತನ್ನ ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವನ್ನು ನೆನೆದರೆ ಎನ್ನುವ ವಚನದಲ್ಲಿ ಹೇಳ್ಕೊಟ್ಟಿದ್ದಾರೆ. ಹೀಗೆ ಮಠಗಳು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಿ ಆ ಒಂದು ಜಾಗದಲ್ಲಿ ಸುಜ್ಞಾನವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಠಗಳು ಮಾಡ್ತವೆ. ಮಠಗಳಿಗೆ ಮಾಡಬೇಕು ಅಂತಂದ್ರೆ ಮಠ ಮಾಡೋದಿಲ್ಲ. ಆ ಮಠದಲ್ಲಿರ್ತಕ್ಕಂಥ ಯಾವ ವ್ಯಕ್ತಿ ಅಥವಾ ಯಾರು ಅಲ್ಲಿ ಅದರ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ ಅವರು ಮಾಡ್ತಕ್ಕಂಥದ್ದು ಮಠ. ಅಂದರೆ ಛಾತ್ರಾದಿ ನಿವಾಸ ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲಿ ಮಕ್ಕಳಿಗೆ ಹೆಚ್ಚಿನ ಒಂದು ಅವಕಾಶವನ್ನ ಮಠಗಳಲ್ಲಿ ಕೊಟ್ಟಿದ್ದಾರೆ. ಯಾಕೆ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಮಕ್ಕಳು ಮುಂದಿನ ಪ್ರಜೆಗಳು ಅಂತಕ್ಕಂಥ ಮಾತನ್ನು ನಾವೆಲ್ಲ ಕೇಳಿದ್ದಾರೆ. ಅವರು ಮುಂದೆ ಒಂದು ಯುಕ್ತವಾಗಿ ಬೆಳೀಲಿ, ಅವರಲ್ಲಿ ಹೆಚ್ಚಿನ ಒಂದು ಸಂಸ್ಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಹಿರಿಯರು ಮಾಡಲಿ. ಹಿರಿಯರು ಬಂದು ಮಠಗಳಲ್ಲಿ ಸೇವೆ ಮಾಡಿ ಅಲ್ಲಿ ಒಂದು ಸಂಸ್ಕಾರವನ್ನು ಪಡ್ಕೊಂಡು ಹೋದ್ರೆ ಮಕ್ಕಳಿಗೆ ಆ ಒಂದು ಸಂಸ್ಕಾರ ಬರ್ತದೆ. ದೊಡ್ಡವರು ಏನು ಮಾಡ್ತಾರೆ ಅದನ್ನು ನೋಡಿಕೊಂಡು ಮಕ್ಕಳು ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಮಠಗಳು ವಿಶೇಷವಾಗಿ ನಮ್ಮ ಶರಣರ ಒಂದು ಪರಂಪರೆಯಲ್ಲಿ ಮಠಗಳಿಗೆ ವಿಶೇಷವಾದಂಥ ಒಂದು ಅವಕಾಶವನ್ನು ಅಥವಾ ಸ್ಥಾನಮಾನಗಳನ್ನು ಕೊಟ್ಟರು. ಇಂಥ ಒಂದು ಸ್ಥಾನಮಾನಗಳನ್ನು ಕೊಟ್ಟಂಥ ಮಠಗಳಲ್ಲಿ ಇವತ್ತು ನಿರಂತರವಾಗಿ ಶ್ರಾವಣ ಮಾಸದ ಪೂಜೆಗಳು, ಕಾರ್ತಿಕ ಮಾಸದ ಪ್ರವಚನಗಳು ಇವೆಲ್ಲ ನಡೀತಾ ಬಂದಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದನ್ನೆಲ್ಲ ನೀವು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ತೀರಿ. ನಿಮ್ಮ ಒಂದು ಭಗವಂತ ಹೆಚ್ಚಿನ ಒಂದು ಆರೋಗ್ಯ, ಐಶ್ವರ್ಯ, ಆಯುಷ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಮಧ್ಯದಲ್ಲಿ ವಿಶೇಷವಾಗಿ ನಮ್ಮ ನಾಗರಾಜ್ ಅವರು, ಮಂಜು ಅವರು, ಮತ್ತೆ ನಟರಾಜ್ ಶಿವರಾಜರವರು, ಮೂರ್ತಿಯವರು, ಹಾಗೆ ಇವರು ನಿರಂತರವಾಗಿ ರಾಜ್ಯದಲ್ಲಿ ಎಲ್ಲ ಗ್ರಾಮಗಳನ್ನ ಸುತ್ತಿ ಶ್ರಮಪಟ್ಟಂತ ವ್ಯಕ್ತಿಗಳು. ಇವ್ರ ಜೊತೆಯಲ್ಲಿ ಅವರ ಮನೆಯವರಾಗಿರ್ಬೋದು, ಊರಿನವರಾಗಿರ್ಬೋದು, ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ನಡೆದಿದೆ ಅಂತಂದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಇದರಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಭಗವಂತನ ದಯೆ, ಇಚ್ಛೆ ಎಲ್ಲ ಇರೋದ್ರಿಂದ ಅವರೆಲ್ಲ ನಿಂತು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೂ ಒಂದು ಹೆಚ್ಚಿನ ಧರ್ಮ ಶ್ರದ್ಧೆಯನ್ನ, ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಇಷ್ಟೊಂದು ತಾಳ್ಮೆಯಿಂದ ಕೊಟ್ಟು ಇಷ್ಟೆಲ್ಲ ವಿಷಯಗಳನ್ನ ಹೇಳಿದಂಥ ಎಲ್ಲರ ಮಾತುಗಳನ್ನು ಸಾವಧಾನವಾಗಿ ಕೇಳಿ, ಇದರಲ್ಲಿ ಎಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಒಳಗಡೆ ಹೋಗಿರೋ ಗೊತ್ತಿಲ್ಲ. ಹಿರಿಯರೊಂದ್ ಕಡೆ ಹೇಳ್ತಾರೆ, ಮಳೆ ಎಲ್ಲ ಕಡೆನೂ ಒಂದೇ ಸಮ ಬೀಳ್ತದೆ, ಮಳೆ ಎಂದು ಕಡಿಮೆ ಜಾಸ್ತಿ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಫಲವತ್ತಾದಂತ ಭೂಮಿ ಮೇಲೆ ಬಿದ್ದಂತ ನೀರು ಭೂಮಿಯೊಳಗೆ ಹಿಂಗ್ತದೆ, ಬಂಡೆ ಮೇಲೆ ಬಿದ್ದಂತ ನೀರು ಹರ್ಕೊಂಡು ಹೋಗ್ತದೆ.
ಹಾಗೆ ಯಾವುದು ಬಂಡೆ ಯಾವುದು ಪರ್ವತಾನಂತ ಭೂಮಿ ಅಂತಕ್ಕಂಥದ್ದನ್ನ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ನಿಮಗೆ ಬಿಟ್ಟ ಈ ಒಂದು ಸಭೆ ಇಲ್ಲಿವರೆಗೂ ಶಾಂತಿಯುತವಾಗಿ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ನಿಮ್ಮೆಲ್ಲರಿಗೂ ಸಹಕಾರ ಕೊಟ್ಟಂತ ನಿಮ್ಮೆಲ್ಲರಿಗೂ ಭಗವಂತ ಮತ್ತೊಮ್ಮೆ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಹಾಂ ಸೈಡ್ ನಿಂತ್ಕೊಬೇಕು. ಹಾಕಿ ಹಾಕಿ ಹಾರ ಹಾಕ್ಬಿಡಿ. ಸ್ವಾಮಿ ಗುರುಗಳೇ ಇಲ್ಲಿ, ಗುರುಗಳೇ ಇಲ್ಲಿ, ಗುರುಗಳೇ. ಓಕೆ. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡದ ಸಂಗಮ ದೇವ ಎತ್ತೊಲಿವನಯ್ಯ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿಕೊಂಬ ನಮ್ಮ ಕೂಡದ ಸಂಗಮ ದೇವ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ಅರ್ಪಿಸ್ತಾ ಇದ್ದಾರೆ. ಇನ್ನ ಆಗದೆ ನಂಜಪ್ಪನವರು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಕದು, ಅತ್ಯುತ್ತಮವಾದಂತಹ ವಸತಿಗಳನ್ನು ನೀಡಿದ್ದಾರೆ. ಅವರು ಕೂಡ ಈ ವರ್ಷದಲ್ಲೂ ಕೂಡ ಅಲ್ಲಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಅದ್ಭುತವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ಗ್ರಾಮ ಸುತ್ತಮುತ್ತಲ ಗ್ರಾಮದ ಮಾರ್ವಾಡಿಯಾದ ಉಮಾಪತಿಯವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅದ್ಭುತವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ನಿಮ್ಗಳ ಸಹಕಾರಗಳಿಂದ ಆಗೋದಿಲ್ಲ. ಸುತ್ತಮುತ್ತಲಿಂದ ಕಾಲದಿಂದ ಬಂದಂತ ಎಲ್ಲ ಶರಣಾರ್ಥಿಯರಿಗೆ ಉತ್ಪೂರ್ವವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಕೊನೆಯದಾಗಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು, ಯಡಿಯೂರು ಸಿದ್ಧಲಿಂಗ ಮಹಾಸ್ವಾಮಿಗಳು ಒಂದು ಅರ್ಜನೆ ಹೇಳಿದ್ದಾರೆ. ಅದನ್ನ ಹೇಳ್ತಾ ಈ ಕಾರ್ಯಕ್ರಮನ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಲಲಾಟದಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಅಂಗದ ಮೇಲೆ ಲಿಂಗಧಾರಣೆಯಾಗಿರಲು ಶಿವಭಕ್ತನೇ ಸಾಕ್ಷಾತ್ ಶಿವತಾನೆ ನೋಡ ಅಂತ. ಅಂದ್ರೆ ಇದರದ ಅರ್ಥ ಏನು ಅಂದ್ರೆ, ಲಲಾಟ ಅಂದ್ರೆ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿನ ಧರಿಸಿಕೊಂಡು ಲಿಂಗ